ಎಲ್ಲರಿಗೂ ನಮಸ್ಕಾರ. ಕಳೆದ ವಿಡಿಯೋದಲ್ಲಿ ನಾನು ಹೇಗೆ ನನಗೆ ಏನೆಲ್ಲ ಕ್ವಶನ್ಸ್ ಇತ್ತು ಮತ್ತೆ ಅದಕ್ಕೆ ಹೇಗೆ ಯೂನಿವರ್ಸ್ ಆ ಒಂದು ಪಕ್ಷಿಯ ಫಾರ್ಮ್ ಅಲ್ಲಿ ನನ್ನ ರೂಮ್ ಎದುರಿಗೆ ಬರೋದ್ರಿಂದ ಆನ್ಸರ್ ಸಿಕ್ತು ಅಂತ ನನ್ನ ಸಬ್ಕಾನ್ಶಿಯಸ್ ಮೈಂಡ್ ಬಗ್ಗೆ ಮಾತಾಡಿದ್ದೆ. ಇವತ್ತು ಅದರ ಮುಂದುವರೆದ ಭಾಗದ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ. ಇದನ್ನು ಮಾತಾಡೋಕ್ಕಿಂತ ಮುಂಚೆ ನಾನು ನಿಮಗೆ 2 ಫೋಟೋಸ್ನ ತೋರಿಸ್ತೀನಿ. ಇದನ್ನ ನೀವು ಸರಿಯಾಗಿ ಗಮನಿಸಿ. ಯಾಕೆ ನಾನು ಈ 2 ಫೋಟೋ ತೋರಿಸಿದೆ ಅಂತಂದ್ರೆ, ನೀವು ಅದರಲ್ಲಿ 2 ಥಿಂಗ್ಗಳನ್ನ ಗಮನಿಸ್ತೀರಾ. ಒಂದು ಅಪಾರ್ಟ್ಮೆಂಟ್ ಬಿಲ್ಡಿಂಗ್, ಆ ಬಿಲ್ಡಿಂಗ್ ಅಲ್ಲಿ ನಾನಿದ್ದೀನಿ. ಇನ್ನೊಂದು ಒಡೆದು ಹೋಗಿರೋ ಕಿಟಕಿ. ನಾನು ಸುಮಾರು ಈ ರೂಮಿಗೆ ಬಂದು, ಅಂದ್ರೆ ನಾನು ಯುರೋಪಿಗೆ ಬಂದು ಸುಮಾರು ಹತ್ರ ಒಂದು 10 ತಿಂಗಳು ಆಗ್ತಾ ಬಂತು. ನಾನು ಇಲ್ಲಿ ಬಂದಾಗ ಮೊದಲನೇ ದಿನ ನನಗೆ ಇಲ್ಲಿ ಈ ಸ್ಟೂಡೆಂಟ್ ಅಪಾರ್ಟ್ಮೆಂಟ್ ಏನಿದೆ, ನನಗೆ ಈ ರೂಮ್ ಸಿಕ್ತು. ಈಗ ಯಾವ್ದು ರೂಮ್ ಅಲ್ಲಿ ಮಾತಾಡ್ತಾ ಇದ್ದೀನಿ, ಈ ರೂಮ್ ನನಗೆ ಸಿಕ್ಕಿದೆ. ಇದು ಹೊರಗಿಂದ ನೋಡಿದ್ರೆ ಒಂದೇ ಚಿತ್ರ ನೋಡಿದ್ರೆಲ್ಲ ಹೊರಗಿಂದ ಆ ತರ ಕಾಣುತ್ತೆ. ಒಳಗೆ ಬಂದು ನೋಡಿದ್ರೆ ನನ್ನ ರೂಮ್ ಅಲ್ಲಿ ಇರುವ 4 ಕಿಟಕಿಗಳಲ್ಲಿ 1 ಕಿಟಕಿ ಈ ತರ ಒಡೆದು ಹೋಗಿದೆ. ನಾನು ಸುಮಾರು ಇಲ್ಲಿ ಸುತ್ತಮುತ್ತ ಇದೇ ತರ 20-30 ಅಪಾರ್ಟ್ಮೆಂಟ್ಗಳು ಡೈಮಂಡ್ ಆಕಾರದ ಶೇಪ್ ಅಲ್ಲಿ ಇದಾವೆ, ಇದೇ ತರದ ಬಿಲ್ಡಿಂಗ್ ಗಳು. ಯಾವ ಒಂದು ರೂಮ್ ಅಲ್ಲೂ ಕೂಡ ಯಾವ ರೂಮಿನ ಕಿಟಕಿ ಕೂಡ ಈ ತರ ಒಡೆದಿಲ್ಲ. ನನ್ನ ರೂಮಿನ ಕಿಟಕಿ ಮಾತ್ರ ಈ ತರ ಒಡೆದಿದೆ. ಇದು ನನ್ನ ಗಮನಕ್ಕೆ ಬಂದಿದೆ. ನಾನು ಇದನ್ನ ಹೆಂಗೆ ರಿಲೇಟ್ ಮಾಡ್ತೀನಿ ಸಬ್ಕಾನ್ಶಿಯಸ್, ಇದನ್ನ ಮಾಡಿಸಿರೋದು ಸಬ್ಕಾನ್ಶಿಯಸ್ ಅನ್ನೋದಕ್ಕೆ ಹೆಂಗ್ ರಿಲೇಟ್ ಮಾಡ್ತೀನಿ ಅಂದ್ರೆ, ನಾನು ಏನ್ ಹೇಳಿದೆ, ನಾ ಇಲ್ಲಿ ಬಂದು 10 ತಿಂಗಳಾಯ್ತು ಯುರೋಪಿಗೆ. ನಾನು ಇಲ್ಲಿ ಬಂದಾಗಿನಿಂದ ಮೊದಲಿಂದನೂ ಈ ಕಿಟಕಿ ಇದೇ ತರ ಒಡೆದಿತ್ತು. ಹಿಂದೆ ಯಾರಿದ್ರು ಅವ್ರು ಏನ್ ಮಾಡಿದ್ರು ಗೊತ್ತಿಲ್ಲ, ನಾನಂತರ ಒಡೆದಿಲ್ಲ, ಅದನ್ನ ಮಾತ್ರ ಹೇಳ್ತಾ ಇದ್ದೀನಿ. ನಾನು ಒಡೆದಿಲ್ಲ ಅದನ್ನ. ನಾನು ಬಂದಾಗ್ಲೇ ಹಿಂಗಿತ್ತು. ಮುಂಚೆಯಿಂದನೇ ನಾನು ಇಲ್ಲಿ ಈ ರೂಮಿಗೆ ಎಂಟ್ರಿ ಕೊಡಕ್ಕಿಂತ ಮುಂಚೆ ಆ ಕಿಟಕಿ ಆ ತರ ಒಡೆದಿತ್ತು. ಸೊ ನಾನು ಆ ಪಕ್ಷಿಯಿಂದ ಬಂದು ನನಗೆ ಇರ್ತಕ್ಕಂಥ ಗೊಂದಲವನ್ನೆಲ್ಲ ಆ ಪಕ್ಷಿ ನನಗೆ ಹೆಂಗೆ ದೂರ ಮಾಡ್ತು ಅಂದ್ರೆ, ಎಲ್ಲದಕ್ಕೂ ಕಾರಣ ನಾನು ಕೇಳೋ ಪ್ರಶ್ನೆಗಳಿಗೆ, ನಾನು ಕೇಳುವ ಫ್ಯೂಚರ್ಗೆ ನಾನೇ ಹೊಣೆಗಾರಿಕೆ ಅಂತ ಹೆಂಗ್ ಮಾಡಿದೆ. ಈ ಕಿಟಕಿಯ ಒಡೆದಿರುವ ಗ್ಲಾಸ್ ಕೂಡ ನನಗೆ ಏನೋ ಒಂದು ಹೇಳ್ಕೊಡ್ತಾ ಇದೆ. ಇದು ನನಗೆ ಗೊತ್ತಾಗಿದ್ದು ಇತ್ತೀಚೆಗೆ. ನಾನು 10 ತಿಂಗಳಿಂದ ಇಲ್ಲಿದ್ರು ಕೂಡ ಈ ಸತ್ಯ ಗೊತ್ತಾಗಿದ್ದು ಸುಮಾರು ಒಂದು 2 ತಿಂಗಳ ಹಿಂದೆ. ನಾನು ದಿನ ನೋಡ್ತಾ ಇರ್ತೀನಿ ಆ ಒಡೆದಿರೋ ಗ್ಲಾಸ್. ಆದ್ರೆ ಯಾಕೆ ನನ್ನ ರೂಮೇ ಮಾತ್ರ ಗ್ಲಾಸ್ ಒಡೆದಿದೆ, ಬೇರೆ ಯಾರ ರೂಮು ಒಡೆದಿಲ್ಲ? ಮೇ ಬಿ ಚಾನ್ಸ್ ಆಫ್ ಕೋಇನ್ಸಿಡೆನ್ಸ್ ಇರ್ಬೋದು, ಅಥವಾ ಇದು ಕಾಕತಾಳೀಯ ಇರ್ಬೋದು. ಯಾವ್ದೋ ಒಂದು ರೂಮ್ ಹೊಡೆದಿರುತ್ತೆ, ಅದರಲ್ಲಿ ನಾನು ಬಂದು ಇಲ್ಲಿ ಬದುಕ್ತಾ ಇದ್ದೀನಿ. ಆದ್ರೆ ಹಂಗಲ್ಲ, ಇದಕ್ಕೆ ಒಂದು ಸ್ಪೆಷಲ್ ರೀಸನ್ ಇದೆ. ನಾನು ಇರ್ತಕ್ಕಂಥ ರೂಮಿನ ಕಿಟಕಿ ಗಾಜು ಹೊಡೆದಿರೋದಕ್ಕೆ ತುಂಬಾ ಸ್ಪೆಷಲ್ ರೀಸನ್ ಇದೆ. ಅದೇನಂದ್ರೆ, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ನಾನು ಅಫರ್ಮೇಶನ್ಸ್ ಗಳೇನ್ ಮಾಡ್ತಾ ಇದ್ದೆ. ನನಗಿರೋ ಗೊಂದಲ ಹೋಗ್ಬೇಕು, ಮತ್ತೆ ಸತ್ಯ ಏನು ಅಂತ ಗೊತ್ತಾಗ್ಬೇಕು, ಯೂನಿವರ್ಸ್ ಅಂದ್ರೆ ಏನು, ಇವೆಲ್ಲ ಕ್ವಶನ್ಸ್ ಗಳನ್ನ ಕೇಳ್ತಾ ಇದ್ದೇನೆ. ಇದಕ್ಕೆ ಏನೋ ಒಂದು ಘಟನೆ ಆಗಿ ನನಗೆ ಆ ಸತ್ಯ ಗೊತ್ತಾಗ್ಲಿ ಅಂತ ಏನ್ ಮಾಡ್ತಾ ಇದ್ದೆ. ಇದು ಕೂಡ ಅದೇ ತರಹದ ಒಂದು ಸತ್ಯ. ಇದಕ್ಕೆ ಕಾರಣ ಆಗಿದ್ದು ನನ್ನ ಸಬ್ಕಾನ್ಶಿಯಸ್ ಮೈಂಡ್. ಇದು ಏನ್ ಹೇಳ್ಕೊಡುತ್ತೆ ಈ ಒಡೆದಿರೋ ಕಿಟಕಿ ಅಂದ್ರೆ, ಈ ಸಿಸ್ಟಮ್ ಅಂತ ಏನಿದೆ, ಈ ಲೈಫ್ ಅನ್ನೋ ಸಿಸ್ಟಮ್, ನಾ ಇದನ್ನ ಸಿಸ್ಟಮ್ ಅಂತ ಕರೆಕ್ಟ್ ಟ್ರೈ ಮಾಡ್ತೀನಿ. ಯಾಕಂದ್ರೆ ಈ ಲೈಫ್ ಅನ್ನೋದು ಏನು ಅಂತ ನನಗೇನು ಅರ್ಥ ಆಗಿಲ್ಲ. ಅದಕ್ಕೆ ಈ ಸಿಸ್ಟಮ್ ಅನ್ನೋದು ಮೊದಲಿಂದನೂ ಕೂಡ ಬ್ರೇಕ್ ಆಗಿದೆ, ಅಂದ್ರೆ ಮೊದಲಿಂದ ಕೂಡ ಡ್ಯಾಮೇಜ್ ಆಗಿದೆ. ಮೊದಲಿಂದ ಕೂಡ ಇದು ಈ ಲೈಫ್ ಅನ್ನುವುದು ಎಲ್ಲವೂ ನಮಗೆ ಕಾಮನಬಿಲ್ಲು, ಬಣ್ಣಗಳ ತರ ಅಂತ ಏನು ಯಾರು ನಂಬಿಸ್ತಾರೆ ಅಥವಾ ಯಾರು ಹಂಗ ಅನ್ಕೊಂಡಿರ್ತಾರೆ, ಅವ್ರಿಗೆ ಏನಾಗ್ತಾ ಹೋಗುತ್ತೆ ಅಂದ್ರೆ, ಕಾಲಕ್ರಮೇಣ ಅವ್ರು ಹಂಗೆ ನಂಬ್ತಾ ಬಂದಿರ್ತಾರೆ. ಇದಕ್ಕಿದ್ದಂಗೆ ಒಂದು ಅನ್ಸರ್ಟನ್ ಘಟನೆ ಆದ ತಕ್ಷಣ ಲೈಫ್ ಚೆನ್ನಾಗಿಲ್ಲ ಅನ್ನೋ ನಿರ್ಧಾರಕ್ಕೆ ಬಂದ್ಬಿಡ್ತಾರೆ. ಆದ್ರೆ ಇಲ್ಲಿ ನಿರ್ಧಾರಕ್ಕೆ ಬರೋಕ್ಕಿಂತ ಮುಂಚೆ ನಿಜ ಏನು ಅಂತ ತಿಳ್ಕೊಬೇಕು. ಲೈಫ್ ಮೊದಲಿಂದನೂ ಕೂಡ ಡ್ಯಾಮೇಜ್ ಆಗಿದೆ. ಲೈಫ್ ಅನ್ನುವ ಗ್ಲಾಸಿನ ಫ್ರೇಮ್ ಅನ್ನೋದು ಏನ್ ಕಿಟಕಿ ಇದೆ, ಅದು ಮೊದಲಿಂದ ಕೂಡ ಸೀಳಿದೆ. ಇದನ್ನು ಅರ್ಥ ಮಾಡ್ಕೊಳ್ಳೋಕೋಸ್ಕರ ನಾನು ಈ ರೂಮಿಗೆ ಬರಂಗೆ ಯೂನಿವರ್ಸ್ ಮಾಡಿದೆ. ಈ ತರ ನಾನು ಹೇಳ್ತೀನಿ. ಮತ್ತು ಈ ತರ ತಿಳ್ಕೊಬೇಕು ಅಂತ ಗೊತ್ತು ಮಾಡಿಸಿದ್ದು ನನ್ನ ಸಬ್ಕಾನ್ಶಿಯಸ್ ಮನಸ್ಸು. ಯಾಕೆ ಅಂತಂದ್ರೆ, ನಾನು ಕೇಳ್ತಿರೋ ಕ್ವಶನ್ಸ್ಗಳು ಇದ್ದಕ್ಕಿದ್ದಂಗೆ ಬಂದಿದ್ದು ಅಂತ ನಾನು ನಂಬಿದ್ದೆ. ಅಂದ್ರೆ ನಾನು ಈಗ ಒಂದು ಯಾವ ಏಜ್ ಅಲ್ಲಿ ಇದೀನಿ, ಆ ಏಜ್ ನಲ್ಲಿ ಇದ್ದಕ್ಕಿದ್ದಂಗೆ ಕ್ವಶನ್ಸ್ ಬಂತು. ನಾನು ಚಿಕ್ಕವನಿದ್ದಾಗ ಇಷ್ಟೆಲ್ಲ ಕ್ವಶನ್ಸ್ ಬರ್ಲಿಲ್ಲ ಅಂತ ನಂಬಿದ್ದೆ. ಆದ್ರೆ ಈ ಕ್ವಶನ್ಸ್ಗಳು ಯಾವಾಗ್ಲೂ ಇದಾವೆ. ನಿಮಗೆ ಬುದ್ಧಿಮತ್ತ ಹೆಚ್ಚು ಆದಂಗಿಲ್ಲ, ನಿಮಗೆ ಕಾನ್ಶಿಯಸ್ನೆಸ್ ಅಂದ್ರೆ ನಿಮಗೆ ಆ ಒಂದು ಬುದ್ಧಿ ಬಂದಂಗಿಲ್ಲ, ನೀವು ಇರೋದ ಥಿಂಗ್ಸ್ ಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾ ಹೋಗ್ತೀರಾ. ಅಂತ ಯೋಚನೆಗಳಲ್ಲಿ ಈ ಒಂದು ಯೋಚನೆ ನನಗೆ ಬಂದಿತ್ತು. ಹಾಗಂತ ನನ್ನ ಕಿಟಕಿಯ ಗ್ಲಾಸ್ ಒಡೆದಿದೆ, ಇದು ಒಂದು ಅಶುಭದ ಸಂಕೇತ ಅಥವಾ ಇದು ಚೆನ್ನಾಗಿಲ್ಲ ಅಂತ ಯಾರಾದ್ರೂ ಅನ್ಕೊಳ್ತಾ ಇದ್ರೆ ಇದು ಅಬ್ಸಲ್ಯೂಟ್ ತಪ್ಪು. ಯಾಕೆ ಅಂತಂದ್ರೆ, ನನ್ನ ರೂಮ್ ಅಲ್ಲಿ ಕಾಣಬಹುದಾದಂತ ಅತ್ಯಂತ ಪಾಸಿಟಿವ್ ಥಿಂಗ್ ಅಂದ್ರೆ ಈ ಒಡೆದಿರೋ ಗ್ಲಾಸ್. ಇದು ಏನ್ ಹೇಳ್ಕೊಡುತ್ತೆ, ನಾನು ದಿನ ಬೆಳಿಗ್ಗೆ ಎದ್ದಾಗ ಇದು ಪೂರ್ವ ದಿಕ್ಕಿಗೆ
ಈ ಗ್ಲಾಸ್ ಇರೋದರಿಂದ ಕರೆಕ್ಟ್ ಸನ್ಲೈಟ್ ಅದರ ಮೂಲಕ ಬರುತ್ತೆ. ನಾರ್ಮಲ್ ಚೆನ್ನಾಗಿರೋ ನಾರ್ಮಲ್ ಗ್ಲಾಸ್ ಮೂಲಕ ಸನ್ಲೈಟ್ ಬಂದ್ರೆ ಟ್ರಾನ್ಸ್ಪರೆಂಟ್ ಇರುತ್ತಲ್ಲ ಗ್ಲಾಸ್, ಹಂಗೆ ಅದು ಲೈಟ್ ವಾಪಸ್ ಬರುತ್ತೆ. ಆದ್ರೆ ಈ ಒಡೆದಿರೋ ಗ್ಲಾಸ್ ಇದೆಯಲ್ಲ, ಅಲ್ಲಿ ಲೈನ್ ಕಾಣುತ್ತಲ್ಲ ನಿಮಗೆ, ಅಲ್ಲಿ ಸೂರ್ಯನ ಬೆಳಕು ಬಂದಾಗ ಆ ಗ್ಲಾಸಿನ ತುದಿಗೆ, ಆ ಒಡೆದಿರೋ ಗ್ಲಾಸಿನ ತುದಿಗೆ ಬಂದು ಲೈಟ್ ಶೈನ್ ಆಗುತ್ತೆ. ಇದಕ್ಕೆ ನಾವು ವಿಜ್ಞಾನದಲ್ಲಿ ಡೈಫ್ರಾಕ್ಷನ್ ಅಂತ ಕರಿತೀವಿ. ಇದನ್ನ ನೀವು ಹೊರಗಿನ ಪ್ರಪಂಚದಲ್ಲೂ ಕೂಡ ನೋಡ್ಬೋದು. ಸೂರ್ಯ ಇರುತ್ತೆ, ಸೂರ್ಯನ ಸುತ್ತ ಮೋಡಗಳು ತುಂಬಿಕೊಂಡಾಗ ಆ ಮೋಡದ ತುದಿಯಿಂದ ಒಂದು ಆಶಾಕಿರಣ ಅಂತ ಕರಿತೀವಲ್ಲ, ಬೆಳ್ಳಿ ಮೋಡಗಳು ಅಂತ ಕರಿತೀವಲ್ಲ, ಆ ಮೋಡದ ತುದಿ ಎಡ್ಜಲ್ಲಿ ಮಾತ್ರ ಶೈನ್ ಆಗ್ತಾ ಇರುತ್ತೆ. ಯಾಕೆ ಹಿಂಗಾಗ್ತಾ ಇರುತ್ತೆ ಅಂದ್ರೆ, ಸೂರ್ಯನ ಬೆಳಕು ಮೋಡಕ್ಕೆ ಬಂದಾಗ ಯಾವ್ದಾದ್ರು ಲೈಟ್ ಬಹಳ ಶಾರ್ಪ್ ಇರೋ ಆಬ್ಜೆಕ್ಟ್ಸ್ ಅಲ್ಲಿ ಬಂದಾಗ ಅಲ್ಲಿ ಬೆಂಡ್ ಆಗುತ್ತೆ ಚೂರು. ಇದಕ್ಕೆ ನಾವು ಫಿಸಿಕ್ಸ್ ಅಲ್ಲಿ ಡೈಫ್ರಾಕ್ಷನ್ ಅಂತ ಕರಿತೀವಿ. ಸೊ ಈ ಗ್ಲಾಸ್ ಏನಾದ್ರೂ ಒಡೆದಿರ್ಲಿಲ್ಲ ಅಂತಂದ್ರೆ ಲೈಟ್ ಬಂದು ಶೈನ್ ಆಗ್ತಾನೆ ಇರಲಿಲ್ಲ. ಅಂದ್ರೆ ಏನ್ ಹೇಳ್ತಾ ಇದೆ, ನಿನ್ನ ಸಿಸ್ಟಮ್ ಬ್ರೋಕನ್ ಆಗಿದ್ರು ಕೂಡ, ನಿನ್ನ ಲೈಫ್ ಅನ್ನೋದು ಎಷ್ಟೇ ಕಷ್ಟಗಳಿಂದ ಕೂಡಿದ್ರು ಕೂಡ, ಈ ಒಂದು ಸೀಳುವುದು ಅನ್ನೋದು ಒಂದು ಕಷ್ಟಕ್ಕೆ ಹೋಲಿಸಿದ್ರೆ, ನೀ ಎಷ್ಟೇ ಕಷ್ಟಗಳಿಂದ ಕೂಡಿದ್ರು ಕೂಡ, ಎಷ್ಟೇ ಒಡೆದಿರೋ ಗ್ಲಾಸ್ ಇಂದ ಕೂಡಿದ್ರು ಕೂಡ, ಲೈಟ್ ನೀನು ಶೈನ್ ಆಗ್ತಕ್ಕಂಥ ಪ್ರಾಪರ್ಟಿ ಅದರಿಂದಾನೇ ಬರೋದು. ಅಂದ್ರೆ ನೀನು ನಿನ್ನ ಒಂದು ಯೋಚನೆ ಚೇಂಜ್ ಮಾಡೋದರ ಮೂಲಕ ಅದನ್ನು ಒಡೆದಿಲ್ಲ. ಅದು ಇದೇನು ಒಡೆದಿದೆ ಸಿಸ್ಟಮ್ ಅಂತ ನಾವೇನ್ ಅನ್ಕೊಂತೀವಿ, ಇದು ಒಡೆದಿಲ್ಲ. ಇದು ಬೆಳಕನ್ನು ಪಸರಿಸುವಂತ ಅಥವಾ ಬೆಳಕನ್ನು ಇನ್ನೂ ಶೈನ್ ಮಾಡುವಂತ ಕೆಪಾಸಿಟಿಗೋಸ್ಕರ ಈ ತರ ಮಾಡಿಫೈ ಆಗಿದೆ ಅಂತ ಒಂದು ತಿಳ್ಕೊಳ್ಳುವಂತ ಮನೋಭಾವ ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ನನಗೆ ಬರೆಸಿದ ಮನೋಭಾವ. ಅದಕ್ಕೆ ನಾನು ಪ್ರತಿ ಸಲ ಈ ಗ್ಲಾಸ್ ನ ನೋಡ್ತಾ ಇರ್ತೀನಿ. ಇದೇ ಗ್ಲಾಸ್ ಇಂದ ನಾನು ನಕ್ಷತ್ರ ನೋಡಿದ್ದೀನಿ, ಇದೇ ಗ್ಲಾಸ್ ಇಂದ ನಾನು ಸೂರ್ಯ ನೋಡಿದ್ದೀನಿ, ಇದೇ ಗ್ಲಾಸ್ ಇಂದ ನಾನು ಹೋಗ್ತಿರೋ ವಿಮಾನಗಳನ್ನ ನೋಡ್ತೀನಿ. ಅಂದ್ರೆ ಈ ಫ್ರೇಮ್ ಅಂತ ಏನಿದೆ, ಈ ಲೈಫ್ ಅನ್ನೋ ಫ್ರೇಮ್, ಇದು ಮೊದಲಿಂದನೂ ಒಡೆದಿದೆ. ನಮ್ಮ ಹುಟ್ಟಿನಿಂದ ನಮ್ಮ ಸಾವಿನ ತನಕನು ನಮಗೆ ಇಲ್ಲಿ ತನಕ ಲೈಫ್ ಚೆನ್ನಾಗಿತ್ತು, ಆಮೇಲಿಂದ ಹಾಳಾಗ್ಬಿಡ್ತು ಅಂತ ಹಿಂಗೇನಂತ ಈ ಕಾನ್ಸೆಪ್ಟೇ ಸುಳ್ಳು. ಲೈಫ್ ಮೊದಲಿಂದನೂ ಚೆನ್ನಾಗಿಲ್ಲ. ಆದರೆ ಅದನ್ನ ನೀವು ಚೆನ್ನಾಗಿಲ್ಲ ಅಂತ ಕೊರಗೋದ್ರ ಬದಲು, ಅಥವಾ ಅಯ್ಯೋ ಹಿಂಗಿದೆಯಲ್ಲ ಅಂತೇಳಿ ಬೇಜಾರು ಪಡ್ಕೊಳ್ಳೋ ಬದಲು, ಇದನ್ನೇ ಒಂದು ನಿಮ್ಮ ಶಕ್ತಿಯನ್ನಾಗಿ ಕನ್ವರ್ಟ್ ಮಾಡ್ಬೇಕು, ಇದನ್ನೇ ಒಂದು ಫ್ಯೂಯಲ್ ಆಗಿ ಕನ್ವರ್ಟ್ ಮಾಡ್ಬೇಕು. ಹೇಗೆ ಈ ಒಡೆದಿರ್ತಕ್ಕಂಥ ಗ್ಲಾಸಿನಲ್ಲಿ ಲೈಟ್ ಬಂದಾಗ ಅದು ಹೆಂಗೆ ಅದು ಡೈಫ್ರಾಕ್ಷನ್ ಆಗಿ ಶೈನ್ ಮಾಡುತ್ತೋ, ಆ ತರ ನಿಮ್ಮ ಒಂದು ವೀಕ್ನೆಸ್ಗಳು ಏನಿದೆ, ನಿಮ್ಮ ಒಂದು ಡಾರ್ಕ್ ಮೂಮೆಂಟ್ಸ್ ಅಥವಾ ಡಾರ್ಕ್ ಡೇಸ್ ಅಂತ ಏನಿದೆ, ಅದನ್ನೆಲ್ಲ ಲೈಟ್ ಆಗಿ ಕನ್ವರ್ಟ್ ಮಾಡಿ ಶೈನ್ ಆಗಬೇಕು ಅಂತೇಳಿ ನಾನು ಯೂನಿವರ್ಸ್ ಇಂದ ಕಲ್ತಿರೋ ಪಾಠ ಅದು ನನಗೆ ಈ ಒಡೆದಿರೋ ಗ್ಲಾಸಿನ ಮೂಲಕ ಕಲಿಸ್ಕೊಟ್ಟಿದೆ. ಮತ್ತು ಯಾವ ಬಿಲ್ಡಿಂಗ್ ಅಲ್ಲೂ ಹಿಂಗಾಗಿಲ್ಲ. ಮತ್ತೆ ಒಂದ್ಸರಿ ಹೇಳ್ತೀನಿ, ಯಾವ ಬಿಲ್ಡಿಂಗ್ ಅಲ್ಲೂ ಯಾರ ರೂಮಲ್ಲೂ ಕೂಡ ಈ ತರ ಗ್ಲಾಸ್ ಹೊಡೆದಿಲ್ಲ. ನನ್ನ ರೂಮಲ್ಲಿ ಮಾತ್ರ ಈ ತರ ಹೊಡೆದಿದೆ. ಇದು ಅಬ್ಸಲ್ಯೂಟ್ ಯೂನಿವರ್ಸ್ ದೇ ಕೆಲಸ. ಇದು ನನಗೆ ಏನೋ ಒಂದು ಕಲಿಸ್ಕೊಡ್ಬೇಕು ಮತ್ತು ಈ ಪಾಠವನ್ನು ನನಗೆ ಕಲಿಸಿದೆ ಅಂತೇಳಿ ನಾನು ಅನ್ಕೊಳ್ತಾ ಇದ್ದೀನಿ. ಹೀಗೆ ನೀವು ಸುತ್ತಮುತ್ತ ನಿಮ್ಮ ಮನೆಯಲ್ಲಿ ಅಥವಾ ನೀವು ಬದುಕಂತ ವಾತಾವರಣದಲ್ಲಿ ಎಷ್ಟೋ ತರ ಈ ತರ ಘಟನೆಗಳು ನಡೀತಾನೆ ಇರುತ್ತೆ. ಆದ್ದರಿಂದ ಎಲ್ಲವನ್ನು ನೀವು ಪಾಸಿಟಿವ್ ಮೆಂಟಾಲಿಟಿಯನ್ನು ಬೆಳೆಸ್ಕೊಂಡಾಗ ನಿಮಗೆ ಅದರ ಅರ್ಥಗಳು, ಅದರ ಹಿಂದಿರುವ ಗೂಢಾರ್ಥಗಳು ಗೊತ್ತಾಗ್ತಾ ಹೋಗುತ್ತೆ ಮತ್ತು ಪಾಸಿಟಿವಿಟಿ ಇನ್ಕ್ರೀಸ್ ಆಗೋಕ್ಕೆ ಅದು ಸಹಾಯ ಮಾಡುತ್ತೆ. ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.